ನಮಸ್ಕಾರ ಯಾಕಂಡ್ರಪ್ಪ ಚೆನ್ನಾಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಇವತ್ತು ಗುರುವಾರ, ರಾಯರ ಕೃಪೆ. ಓಕೆ, ರಾಯರ ಹೆಸರು ಹೇಳಿ ಕಾರ್ಯಕ್ರಮ ಶುರು ಮಾಡೋಣ ಗಣಪ. ಇವತ್ತಿನ ಮೇನ್ ಮ್ಯಾಟರ್ ಏನ್ರಪ್ಪ? ಟ್ವಿಸ್ಟು. ಸಿನಿಮಾಗಳಲ್ಲಿ ಟ್ವಿಸ್ಟ್ಗಳು ನೋಡಿದೀವಿ ಕಣಪ್ಪ. ರಾಜಕೀಯದಲ್ಲಿ ಟ್ವಿಸ್ಟು ಸಖತ್ತಾಗಿ ಕೊಡ್ತಾರೆ, ಸಿನಿಮಾದವರು ಕೊಡಲ್ಲ, ಆ ರೇಂಜಿಗೆ ಟ್ವಿಸ್ಟ್ ಕೊಡ್ತಾರೆ. ಸಿದ್ದರಾಮಯ್ಯ ಅವರ ಮಗ ಯತೇಂದ್ರ ಸಿದ್ದರಾಮಯ್ಯ ಅವರು ಏನು ಹೇಳೋರು ಗೊತ್ತೇನ್ರಪ್ಪ? ನಮ್ಮ ತಂದೆಗೆ ಜಾಸ್ತಿ ಪ್ರೀತಿ ಸತೀಶ್ ಜಾರಕಿಹೊಳಿ ಅವರು, ಆಪ್ತ ಮಿತ್ರರು ವಿಷ್ಣುವರ್ಧನ್ ದ್ವಾರಕೀಶ್ ಹೆಂಗು ಹಂಗೆ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಅಂದರೆ ನಾನು ಹೇಳ್ತಾ ಇರೋ ಅರ್ಥ, ವಿಷ್ಣುವರ್ಧನ್ ಅವರು ದ್ವಾರಕೀಶ್ ಅವರು ಹೆಂಗೆ ಜೊತೆಗಿದ್ರು ಹಂಗೆ ಸಿದ್ದರಾಮಯ್ಯ ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ಫುಲ್ಲು ಕುಚ್ಚುಕು ಫ್ರೆಂಡ್ಸು. ಸೊ ಹೀಗಾಗಿ ಅವ್ರ ಮೇಲೆ ಪ್ರೀತಿ ಜಾಸ್ತಿ. ಈಗ ಇಲ್ಲಿ ಏನಪ್ಪ ಸಂಚಲನ ಅಂದರೆ, ನವಂಬರಲ್ಲಿ ಇರುವಂಥ ಸಂಚಲನ ಇನ್ನೊಂದಿದೆಯಪ್ಪ. DK ಸಾಹೇಬರು ರಾಹುಲ್ ಗಾಂಧಿ ಅವರಿಗೆ ಸ್ವಾಗತವನ್ನು ಬಯಸಿದ್ದಾರೆ. ಯಾವತ್ತು ಬಂದುಬಿಡಿ ನೀವು 19ನೇ ತಾರೀಕು ನವಂಬರು. ಏನಪ್ಪ ಅಂದರೆ ಸಂಚಲನ ಇಲ್ಲೇ ಶುರು ಆಗುತ್ತೆ. ಈಗ DK ಸಾಹೇಬರು ರಾಹುಲ್ ಗಾಂಧಿ ಅವ್ರನ್ನ ಕರಿತಾವ್ರೆ. ಆದರೆ ಸಿದ್ದರಾಮಯ್ಯ ಅವರಿಗೆ ಪ್ರೀತಿ ಇರೋದು ಸತೀಶ್ ಜಾರಕಿಹೊಳಿ ಅವರ ಮೇಲೆ. ಏನಾಗ್ಬೋದಪ್ಪ? CM ಸೀಟು. ಇಲ್ಲಿ 250, ಅಲ್ಲಿ 2 ವರ್ಷ ಅಂತ ಏನು ಹೇಳಿದ್ರು, ದೋಸ್ತು ಬ್ರದರ್ ಅಂತ ಹೇಳಿದ್ರು. ಈಗ ಅಲ್ಲಿ ಟ್ವಿಸ್ಟ್ ಬರ್ತಾ ಇದೆ. ಯಾಕೆ ನನಗೆ ತಿಳಿದ ಹಿಂಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಸೀಟ್ ಸಿಗಬಹುದಾ ಅನ್ನೋ ಒಂದು ಅನುಮಾನ ಶುರು ಆಗ್ಬಿಟ್ಟದೆ. ಎಲ್ಲರೂ ಮಾತಾಡ್ತಾವ್ರೆ ಕಣಪ್ಪ, ಸತೀಶ್ ಜಾರಕಿಹೊಳಿ ಅವ್ರಿಗೆ CM ಮಾಡ್ಬಿಡ್ತಾರ ನೆಕ್ಸ್ಟು ಅಂತ. ಸೊ ಅವರ ಶಿಷ್ಯ ಇರೋದ್ರಿಂದ, ಅವ್ರಿಗೆ ತುಂಬ ಪ್ರೀತಿ ಇರೋದ್ರಿಂದ ಸಿದ್ದರಾಮಯ್ಯ ಅವರು ಯಾವಾಗ JDS ಇಂದ ಹೊರಗೆ ಬಂದ್ರು, ಅವ್ರಿಗೆ ಕ್ಯಾರೇ ಅನ್ನೋರು ಯಾರೂ ಇರಲಿಲ್ಲ. ಸಿದ್ದರಾಮಯ್ಯ ಸಾಹೇಬರಿಗೆ JDS ಇಂದ ಹೊರಗೆ ಬಂದ ಮೇಲೆ ಗೊತ್ತಾಯ್ತಲ್ವಾ? JDS ಇಂದ ಹೊರಗಡೆ ಬಂದ ಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ ಕ್ಯಾರೇ ಕೈಸಾ ಹೇ ಕ್ಯಾ ಹೋ ಅನ್ನೋರು ಯಾರು ಇರಲಿಲ್ಲ. ಹೌ ಆರ್ ಯು, ಹೇಗಿದ್ದೀರೋ ಅಂತ ಕೇಳೋರು ಯಾರು ಇರಲಿಲ್ಲ. ಹಿಂಗಾಗಿ ಆ ಸಮಯದಲ್ಲಿ ಹಣಕಾಸಿಂದ ಹಿಡಿದು ಅವ್ರಿಗೆ ಸಹಾಯ ಮಾಡಿದ್ದು ಬೇರೆ ಯಾರು ಅಲ್ಲ, ಸತೀಶ್ ಜಾರಕಿಹೊಳಿ ಬೆಳಗಾವಿ. ಸೊ ಸೌಕರ್ಯರು ಅಂತ ಕರೀತಾರೆ. ಸೊ ಅವ್ರು ಸಹಾಯ ಮಾಡಿದ್ರು. ಹಿಂಗಾಗಿ ಅವ್ರ ಮೇಲೆ ಪ್ರೀತಿ ಜಾಸ್ತಿ. ಯಾಕೋ ಸೀಟು ಅವ್ರಿಗೆ ಹೋಗ್ಬಿಡ್ತದ ಅಂತ ಅನುಮಾನ ಶುರು ಆಗದೆ. ಈಗ ನವಂಬರಲ್ಲಿ ಗೊತ್ತಾಯ್ತಿದೆ ಕಣಪ್ಪ ಏನಂತ. ಇವಾಗ ನಮಗೆ ಒಂದು ಕ್ಯೂ ಅನ್ನೋದು ಸಿಕ್ಬಿಟ್ಟದೆ ನಮಗೆ, ಅವ್ರೇ ಆಗಬಹುದಾ ಅನ್ನೋದು ಅನುಮಾನ ಆಗ್ಬಿಡದೆ. ಇನ್ನೊಂದು ಗಣಪ, ಸಿದ್ದರಾಮಯ್ಯ ಸಾಹೇಬರು ಏನು ಹೇಳೋರೆ, ಮೋದಿಯವರು ನೋಡೋಕ್ಕೆ ಸಖತ್ತಾಗವ್ರೆ, ಲಕ್ಷ್ಣೋಗವ್ರೆ, ತುಂಬ ಒಳ್ಳೆ ಮನಸ್ಸಿನವ್ರ ಥರ ಕಾಣಿಸ್ತಾರೆ. ಆದರೆ ಕರ್ನಾಟಕ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಕರ್ನಾಟಕ ಅಲ್ಲ, ಕಾಂಗ್ರೆಸ್ನವ್ರು ಕಂಡ್ರೆ ಆಗಲ್ಲ ಅಂತ ಹೇಳಬೇಕು ಸಿದ್ದರಾಮಯ್ಯ ಸಾಹೇಬರು. ಕರ್ನಾಟಕ ಕಂಡ್ರೆ ಅಲ್ಲ, ಯಾಕಂದರೆ BJPನೂ ಕರ್ನಾಟಕದಲ್ಲಿ ಇರೋದ್ರಿಂದ ಹಂಗಾಗೋಕ್ಕೆ ಸಾಧ್ಯ ಇಲ್ಲ ಸಾಹೇಬ್ರೆ, ನಂಗೆ ತಿಳಿದ ಪ್ರಕಾರ. ಅದಕ್ಕೆ ನೀವು ಹೇಳ್ತಾ ಇರೋ ಪ್ರಕಾರ ಅಂದರೆ ಕಾಂಗ್ರೆಸ್ ಕಂಡ್ರೆ ಆಗಲ್ಲ ಮೋದಿ ಅವರಿಗೆ ಅಂತ ನೀವು ಹೇಳ್ತಾ ಇದ್ದೀರ. ಖಂಡಿತ ಪಕ್ಷಗಳು ಬೇರೆ ಇದ್ದಾಗ ಎಲ್ಲರಿಗೂ ಅಷ್ಟೇ ಕಣಪ್ಪ. ಆಪೋಸಿಟ್ ಪಾರ್ಟಿ ಅಂದರೆ ಯಾರಿಗೂ ಆಗೋದಿಲ್ಲ ಕಣಪ್ಪ. ಈಗ ನಾನು ವೈರಿ ಕಂಡ್ರೆ ನನಗೆ ಇಷ್ಟ ಆಯ್ತದ, ಆಗೋದಿಲ್ಲ ಕಣಪ್ಪ. ಎಷ್ಟೇ ಇದ್ರು ದೂರದಿಂದನೇ ಏನಿದ್ರು ವೈರಿನೇ ಅಲ್ವೇನಾ. ದೋಸ್ತು ಗೆಳೆಯ ಬ್ರದರ್ ಎಷ್ಟೇನೇ ಅಂದರು ವೈರಿನೇ ಆಗ್ತಾನೆ. ಸೊ ಹೀಗಾಗಿ ಇವ್ರು ಹೇಳ್ತಾ ಇರೋದು, ಮೋದಿಯವರು ನೋಡೋಕ್ಕೆ ಸುಂದರವಾಗಿ ಕಾಣಿಸ್ತಾರೆ, ಒಳ್ಳೆ ಮನಸ್ಸಿನವ್ರ ಥರ ಕಾಣಿಸ್ತಾರೆ, ಆದರೆ ಕರ್ನಾಟಕ ಕಂಡ್ರೆ ಆಗಲ್ಲ, ಅಲ್ಲ ಕಾಂಗ್ರೆಸ್ ಕಂಡ್ರೆ ಆಗಲ್ಲ ಅಂತ ಹೇಳಬೇಕು ಸಿದ್ದರಾಮಯ್ಯ ಸಾಹೇಬರು. ಜನಗಳು ಹೇಳ್ತಾರೆ ಕಣ್ರಿ, ನಾವೆಲ್ಲ ಹೇಳ್ತಾ ಇರೋದು ನಿಮ್ಮ ಮಾತಿಗೆ. ಹೆಂಗಿದೆ ವಾತಾವರಣ? ಈಗ DK ಸಾಹೇಬರು ನೋಡಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ 19ನೇ ತಾರೀಕಿಗೆ ಆಗಮನವಿದೆ. ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರೋ ಚಾನ್ಸಸ್ ಇದೆ. ಕರ್ನಾಟಕಕ್ಕೆ ಏನಕ್ಕೆ ಬರ್ತಾರೆ? ಆ ಬದಲಾವಣೆ ಆದರೂ ಏನು ನಡೆಯಬಹುದು? ಸಂಚಲನ ಅಂದ್ರಲ್ಲ, ಇವಾಗ ಈಗ ಗೊತ್ತಾದದೆ ನವಂಬರಲ್ಲಿ ಏನಾಗುತ್ತೆ ಅಂತ. ಕ್ರಾಂತಿ ಅಂದಿದ್ರೆ ಇದೇ ಕ್ರಾಂತಿ. ಇವಾಗ ಕ್ರಾಂತಿ ಅನ್ನೋದಿಲ್ಲಿರೋದು ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ DK ಶಿವಕುಮಾರ್ ಅವರು. ಇವರಲ್ಲಿ ಇಬ್ಬರಿಗೆ ಯಾರಿಗೆ ಸೀಟ್ ಸಿಗಬಹುದಾ ಅನ್ನೋ ಅನುಮಾನ ಎಲ್ಲರೂ ಮಾತಾಡ್ತಾವ್ರಿ. ಈಗ ಸಿದ್ದರಾಮಯ್ಯನಿಗೆ ಪ್ರೀತಿ ಯಾರ ಮೇಲೆ? ಸಿದ್ದರಾಮಯ್ಯ ಅವರಿಗೆ ಸತೀಶ್ ಜಾರಕಿಹೊಳಿ ಮೇಲೆ. ಯಾಕಂದ್ರೆ ಅವ್ರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದವ್ರೆ. ಸೊ ಅವರು ಶಿಷ್ಯನನ್ನು ಅವರು ಬಿಟ್ಟು ಬಿಡ್ತಾರ ಅನ್ನೋ ಒಂದು ಕೆಲವು ಮಾತುಗಳು ಮಾತಾಡ್ತಾವ್ರಿ. ಯಾರು ಗುರು ಯಾರು ಶಿಷ್ಯ ಅಂತ ಈಗ ನವಂಬರ್ ಗೊತ್ತಾಗೋಗುತ್ತೆ. ಇನ್ನೊಂದು ವಿಚಾರಗಳೇ ಕಂಡ್ರಪ್ಪ ಬೇಜನವೇ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ಏನಪ್ಪ ಅಂದರೆ ಕಲಬುರಗಿಯಲ್ಲಿ ಇನ್ನೊಂದು ಏನಪ್ಪ ಅಂದರೆ RSS ಜೊತೆ ಇನ್ನೂ ಹಲವಾರು ಸಂಘಗಳು ಸೇರ್ಕೋತಾ ಇದ್ದಾವೆ, ಸಂಘಟನೆಗಳು ಎಲ್ಲ ಸೇರ್ಕೋತಾ ಇದ್ದಾವೆ. ಪರ್ಮಿಷನ್ ಮೇಲೆ ಪರ್ಮಿಷನ್ ಕೇಳ್ತಾವ್ರೆ. ಫುಲ್ ಧೂಳೆ ಬಸ್ಬೇಕು ಅಂತ ಕಾಯ್ತವ್ರೆ ಕಣಪ್ಪ. RSSನ ಎದುರಾಕೊಂಡ್ಬಿಟ್ರು ಪ್ರಿಯಾಂಕಾ ಖರ್ಗೆ ಅವರು. ತಂದೆಯವರು ಕ್ಷಮೆ ಕೇಳಿದ್ರು. ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಕ್ಷಮಿಸಿ, ನನ್ನ ಮಗನಿಗೆ ಮಾತಾಡಕ್ ಬರಲ್ಲ, ಕೆಲವು ಮಾತುಗಳು ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ಹೇಳಿ ಅಂದ್ರೆ ಅವ್ರಿಗೆ ಅಷ್ಟು ಭಯ ಇದೆ RSS ಅಂದ್ರೆ. ಮಗ ತಿಳ್ಕೋಬೇಕಾಗಿರುವಂತ ವಿಚಾರ, ಮಗ ಪ್ರಿಯಾಂಕಾ ಖರ್ಗೆ ಅವರು ಈ ವಿಚಾರ ತಿಳ್ಕೋಬೇಕು. RSS ಎಷ್ಟು ವರ್ಷದಿಂದ ಇತಿಹಾಸ, 100 ವರ್ಷದ ಇತಿಹಾಸ, ಅದನ್ನು ಟಚ್ ಮಾಡೋಕ್ಕೆ ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ
ಗಾಂಧಿ ಕೈಲಿ ಆಗಿಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರ ಕೈಲಿ ಆಗುತ್ತಾ ಅಂತ ಜನ ಮಾತಾಡ್ತಾವ್ರಿ. ಎಚ್ಚರಿಕೊಳ್ಳಿ, ನಿಮ್ಮ ತಂದೆಯವರ ಕ್ಷಮೆ ಕೇಳಿದ್ದಾರೆ ಅಂದಮೇಲೆ ನಿಮಗೆ ಗೊತ್ತಾಗಬೇಕು RS ಪವರ್ ಏನು ಅಂತ. ಎಸ್, ಇನ್ನು ಹಲವಾರು ವಿಚಾರಗಳಿವೆ, ಇನ್ನು ತಗೊಂಡು ಬರ್ತೀನಿ ಕಣ್ರಪ್ಪ. ಜಸ್ಟ್ ನವೆಂಬರ್ ಅಲ್ಲಿ ಫುಲ್ ಭೂಕಂಪ ಚೈನಾದಲ್ಲಿ ಆಯ್ತದೆ, ಆದ್ರೆ ಕರ್ನಾಟಕದಲ್ಲಿ ಭೂಕಂಪ ಯಾವ ತರ ಆಗುತ್ತೆ ಅಂತ ನೋಡಬೇಕು. 19ನೇ ತಾರೀಕು ಸ್ವಾಗತ ರಾಹುಲ್ ಗಾಂಧಿ ಅವರಿಗೆ. ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಲವ್, ಸಿದ್ದರಾಮಯ್ಯ ಅವರಿಗೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಲವ್. ಇನ್ನು ಇದೆ ಹಲವಾರು ವಿಚಾರ ಹೇಳ್ತೀನಿ. ಇನ್ನೊಂದು ವಿಚಾರ ಕಣಪ್ಪ, DK ಸಾಹೇಬ್ರು ಫುಲ್ ಗರಂ ಆಗಿಬಿಟ್ಟಿದ್ರು ನಮ್ಮ ಮೀಡಿಯಾದವ್ರ ಮೇಲೆ. ಯಾಕಪ್ಪ ಅಂದ್ರೆ ಅವರು ಕೇಳುವಂತ ಪ್ರಶ್ನೆಗಳಿಗೆ ಇವರು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಏನಪ್ಪ ಅಂದ್ರೆ, ಸರ್ ನೀವು ಮಾಡಿರೋ ಸೇವೆಗಳು, ನೀವು ಹೇಳ್ತಾ ಇದ್ರ ಜನಸೇವೆಯೇ ಜನಾರ್ದನ ಸೇವೆಗಳೆಲ್ಲ ಮಾಡ್ತಾ ಇರಬೇಕು, ನಾನು ಡೆಪ್ಟಿ CM, ನಾನು ಅದು ಇದು, ನನ್ನ ಪವರ್ ಏನು ಎತ್ತ ಅಂತ ಕಾಂಗ್ರೆಸ್ನವ್ರಿಗೆ ಗೊತ್ತು, ನಾನು ಏನೇನು ಮಾಡಿದ್ದೀನಿ ಕಾಂಗ್ರೆಸ್ ಅಲ್ಲಿ ಇದ್ದು ಅಂತ ಎಲ್ಲ ಗೊತ್ತಿರೋಂಥ ವಿಚಾರ. ನಿಮ್ಗೆಲ್ಲ ಏನು ಬುದ್ಧಿ ಕಡಿಮೆ ಇದೆಯಾ? ನಾನು ಏನಂತ ಗೊತ್ತಾ ನಿಮ್ಗೆ? ನಮ್ಮ ಪವರ್ ಅಂದ್ರೆ ನಿಮಗೆ ಗೊತ್ತಿಲ್ಲ, ಅವ್ರಿಗೆಲ್ಲ ಪವರ್ ಗೊತ್ತಿದೆ, ನಿಮಗೆ ನನ್ನ ಪವರ್ ಗೊತ್ತಿಲ್ಲ ಅಂತ DK ಶಿವಕುಮಾರ್ ಸಾಹೇಬರು ನಮ್ಮ ಮೀಡಿಯಾದವರಿಗೆ ಹೇಳಿರೋಂಥದ್ದು. ನಿಮಗೆ ಬುದ್ಧಿ ಕಡಿಮೆ, ಬುದ್ಧಿ ಇದೆಯಲ್ಲ ನಿಮಗೆ, ನಾನು ಏನಂತ ಗೊತ್ತಿದೆಯಾ? DCB, DCM, DCP ಎಲ್ಲ ನಾನೇ, ಒಟ್ಟು ಪವರ್ಫುಲ್ ಆಗಿರೋಂಥವ್ರು ನಾವೇ ಅಂತ ಹೇಳ್ತಾ ಇದ್ದಾರೆ. ಪವರ್ ಸೇವಿಂಗ್, ಈಗ ಪವರ್ ಸೇವಿಂಗ್, ಶೇರಿಂಗು, ಪೇವಿಂಗು ಎಲ್ಲ ಕಾಂಗ್ರೆಸ್ಸಲ್ಲಿ ನಡೀತಾ ಇದೆ ಕಣಪ್ಪ. ಫುಲ್ ಹಾವಳಿ ಹೇಳ್ತದೆ ನವೆಂಬರ್ ಅಲ್ಲಿ. ಏನು ಹಾವಳಿ ಹೇಳ್ತದೆ ಅಂತ ನೋಡಬೇಕು, ಯಾವ MLAಗಳು ಯಾರ್ಯಾರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಯಾರು CM ಆಗ್ತಾರೆ ಅಂತ. ಸೊ ಹಿಂಗಾಗಿ ಸ್ವಲ್ಪ DK ಶಿವಕುಮಾರ್ ಸಾಹೇಬರು ಸ್ವಲ್ಪ ಗರಮಲ್ಲವ್ರಿ, ಅರ್ಥ ಮಾಡ್ಕೋಬೇಕು. ನಾವು ಮೀಡಿಯಾದವರಲ್ಲ, ಪಾಪ ಅವ್ರಿಗೆ ಕೇಳಬಾರ್ದು ಪ್ರಶ್ನೆ ಎಲ್ಲ ಕೇಳಿದ್ರೆ ಅವ್ರಿಗೆ ಟೆನ್ಷನು. ನವೆಂಬರ್ ಟೆನ್ಷನ್ ಐತೆ ಅವ್ರಿಗೆ, ನವೆಂಬರ್ಲಿ ಏನಾಗುತ್ತೆ ಏನು ಅಂತ. ರಾಹುಲ್ ಗಾಂಧಿ ಅವ್ರನ್ನ ಬೇರೆ ಕರೆಸ್ತಾವ್ರೆ, ಯಾರಿಗೆ ಏನಾಗ್ತಾರೆ, ಯಾರಿಗೆ ಗದಿಗೆ ಸಿಗುತ್ತೆ, ಯಾರಿಗೆ ಕಿರ್ಟ ಆಗ್ತಾರೆ, ಯಾರು ಮಹಾರಾಜರಾಗ್ತಾರೆ CM ಸೀಟ್ಗೆ ಅನ್ನೋದು ಅವ್ರಿಗೆ ಯೋಚನೆ ಏನ್ರಪ್ಪ. ಇನ್ನು ಸುದ್ದಿಗಳೇ ಕಣ್ರಪ್ಪ, ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಪಾಪ DK ಸಾಹೇಬ್ರು ತುಂಬ ಆಸೆ ಇಟ್ಕೊಂಡ್ಬಿಟ್ಟವ್ರಿ CM ಆಗಕ್ಕೆ. ಸೊ ಅವ್ರ ಕಡೆಯವ್ರು ಯಾರ್ಯಾರು ಪ್ರಾರ್ಥನೆಗಳು ಮಾಡ್ಕೋಬೇಕು, ದೇವ್ರಿಗೆ ಪ್ರಾರ್ಥನೆಗಳು ಮಾಡ್ಕೋತಾವ್ರೆ, ಯಾರ್ಯಾರು ಸಪೋರ್ಟ್ ಬೇಕೋ ಅವ್ರು ಮಾಡ್ತಾವ್ರೆ. ಈಗ ಗೊತ್ತಾಗತ್ತೆ ನವೆಂಬರ್ಲಿ ಕ್ರಾಂತಿ 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 ಬೇಕೇನ್ರ. ಇನ್ನು ಹಲವಾರು ವಿಚಾರವೇ, ಜಸ್ಟ್ ವೇಟ್ ಅಂಡ್ ವಾಚ್. ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ. ಯಾಕೆ ಆಡ್ತಾ ಇದ್ದೀನಿ ಅಂತೀರ? ಅಪ್ಪ ಇವತ್ತು ಗುರುವಾರ ಅದಕ್ಕೆ ಆಡ್ತಾ ಇದ್ದೀನಿ ಅನ್ಕೊಳಕ್ ಹೋಗ್ಬಿಡ್ರಪ್ಪ. DK ಶಿವಕುಮಾರ್ ಸಾಹೇಬರು ಮಂತ್ರಾಲಯಕ್ಕೆ ಭೇಟಿ ನೀಡಿದ್ದಾರೆ, ಅವರ ಪತ್ನಿಯೊಂದಿಗೆ ಭೇಟಿ ನೀಡಿದ್ದಾರೆ. ಯಾಕೆ ನೀಡ್ತಾರೆ? ರಾಯರ ಕೃಪೆ ಬೇಕೇ ಬೇಕು, ಯಾಕಂದ್ರೆ ಕ್ರಾಂತಿ ಆಗೋದಿದೆ ಯಾವಾಗ ನವೆಂಬರ್ ಅಲ್ಲಿ. ಗುರು ರಾಯರ ಕೃಪೆ ಬೇಕೇ ಬೇಕು. ಇನ್ನೊಂದು ವಿಚಾರ ಜ್ಞಾಪಕ ಬಂತಪ್ಪ, ರಜನಿಕಾಂತ್ ಅವರು ತುಂಬಾ ಕಷ್ಟದಲ್ಲಿದ್ದಾಗ ಸಿನಿಮಾ ಮಾಡಿದ್ಮೇಲೆ ಅವರು ಅಣ್ಣವರು ಭಕ್ತರಾಗಿದ್ರು. ಯಾರು? ರಜನಿಕಾಂತ್ ಅವರು ಅಣ್ಣವ್ರಿಗೆ ಫ್ಯಾನ್. ಅವ್ರು ಸಿನಿಮಾ ನೋಡೋಕ್ಕೆ ಟಿಕೆಟ್ ತಗೊಂಡು ಬ್ಲೈಕಲ್ಲಿ ಹೋಗ್ತಿದ್ರಂತೆ. ಇದು ರಜನಿಕಾಂತ್ ಅವರೇ ಹೇಳಿರೋಂಥದ್ದು ಒಂದು ಮಾತು. ಸೊ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಅವಾಗ ಅಣ್ಣವ್ರು ಹೇಳಿದ್ದು ರಾಯರ ಕೃಪೆ ಪಡಿ, ರಾಘವೇಂದ್ರಕ್ಕೆ ಹೋಗ್ಬಾ, ಮಂತ್ರಾಲಯಕ್ಕೆ ಹೋಗ್ಬಾ, ನಿನಗೆ ರಾಯರ ಕೃಪೆ ಇದ್ರೆ ಆಗ್ತೀರಾ ಅಂತ. ಇವತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಯಾಕೆ? ಅಣ್ಣವ್ರು ಹೇಳಿದ್ದು ಒಂದು ಮಾತು, ನೀನು ಮಂತ್ರಾಲಯಕ್ಕೆ ಹೋಗಿ ಒಳ್ಳೇದಾಗತ್ತೆ, ಗುರು ರಾಯರ ದರ್ಶನವನ್ನು ಪಡ್ಕೋ ಅಂತ ಹೇಳಿದ್ರಂತೆ. ಇದನ್ನು ನಾನು ಇಂಟ್ರೋಲ್ ನೋಡಿದ್ದೆ ಕಣ್ರಪ್ಪ. ಆದರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು DK ಶಿವಕುಮಾರ್ ಅವರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಶ್ರೀಗಳಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ. ಯಾಕೆ ಪಡ್ಕೊಂಡಿದ್ದಾರೆ ಅಂತ ಗೊತ್ತಾ ನಿಮಗೆ? ಹಿಂಗೆ ಹೇಳ್ಬೇಕು ಕಣಪ್ಪ, ಸುಲ್ತಾನ್, ಕರ್ನಾಟಕದ ಸುಲ್ತಾನ್ ಆಗಬೇಕು ಅಂತ ಗೊತ್ತಾಯ್ತೇನ್ರಪ್ಪ. CM ಗದಿಗೆಗೆ, ಯಾಕಂದ್ರೆ ಗುರು ಕೃಪೆ ಬೇಕೇ ಬೇಕು. ಗುರು ವರ ಇಲ್ಲ ಅಂದ್ರೆ ನಮ್ಮ ಕೈಲಿ ಏನಾಗಲ್ಲ ಕಣಪ್ಪ. ನಮ್ಮ ಜಾತಕದಲ್ಲೇ ಗುರು ಇವತ್ತು ಈ ಸ್ಥಾನದಲ್ಲಿದ್ದಾನೆ, ಈ ಸ್ಥಾನದಲ್ಲಿದ್ದಾನೆ, ಆ ಸ್ಥಾನದಲ್ಲಿದ್ದಾನೆ. ಪೊಲಿಟಿಕ್ಸ್ ಅವ್ರಿಗೆ ಹಂಗಲ್ಲಪ್ಪ, ಯಾವ ಗುರುನ ಬೇಕಾದ್ರೆ ಯಾವ ಟೈಮ್ಗೆ ಹೆಂಗೆ ಬೇಕಾದ್ರೆ ಹೇಳ್ಕೊಂಡ್ಬಿಡ್ತಾರೆ ಕಣಪ್ಪ, ಗೊತ್ತಾಯ್ತೇನ್ರಪ್ಪ, ಹಂಗೆ ಮಾಡ್ತಾರೆ. ಸೊ ಈ ಥರ ಕೃಪೆ ಒಂದು ತಗೊಳ್ಳೋದಕ್ಕೆ ರಾಯರಿಗೆ ಮಂತ್ರಾಲಯಕ್ಕೆ ನೋಡಪ್ಪ, ನಾನು ಆಶೆ ಪಡ್ತಾ ಇದ್ದೀನಿ ಮಂತ್ರಾಲಯ ಫ್ಯಾಮಿಲಿ ಕರ್ಕೊಂಡು. ರಾಯರೇ ನನ್ನ ಇನ್ನೂ ಕರೆಸ್ಕೊಂಡಿಲ್ಲ. ಯಾಕೆ ಕರೆಸ್ಕೊಂಡಿಲ್ಲ? ಇನ್ನೂ ನನಗೆ ಯೋಗ ಬಂದಿಲ್ಲ. ರಾಜಕಾರಣಿಗಳು ಮನಸ್ಸು ಮಾಡಿದ ದಿವಸ ದುಬೈಲೂ ಇರ್ತಾರೆ, US ಅಲ್ಲೂ ಇರ್ತಾರೆ ಕಣ್ರಪ್ಪ. ಯಾಕಂದ್ರೆ ಅವ್ರ ಪವರ್ ಹೆಂಗಿರ್ತೈತೆ, ಅದಕ್ಕೆ ಪೊಲಿಟಿಕ್ಸ್ ಅಲ್ಲಿ ಇರೋದು. ತಟ್ಟೆ ನಿಂತರು ಅಂದ್ರೆ ಮುಗಿದೋಯ್ತು ಕಣಪ್ಪ. ರಾಜಕೀಯದವರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ಕಣಪ್ಪ. ಪಕ್ಷದೊಳಗಡೆ ಏನ್ ಬೇಕಾದ್ರೂ ನಡೆದು ಬಿಡ್ತೈತೆ ಕಣಪ್ಪ. ಪಕ್ಷದವರೇ ಮಠ ಮಂತ್ರಗಳು ಮಾಡೋ ಟೈಮಲ್ಲಿ ಇನ್ಯಾವುದು ಏನೇನು ಉಳಿತೈತೆ ಕಣಪ್ಪ ರಾಜಕಾರಣಿಗಳಲ್ಲಿ. ಅದೇನ್ರಪ್ಪ, ಇನ್ನು ಹಲವಾರು ವಿಚಾರ ಕಣಪ್ಪ. ಜೈ ಹಾಸನಾಂಬೆ. ಏನ್ರಪ್ಪ, ನಮ್ಗಂತೂ ಇನ್ನೂ ಆ ದೇವರು ನಮ್ಗಿನ್ನ ಕರುಣಿಸಲ್ಲ. ಹಾಸನಾಂಬೆ ಅವರ ದರ್ಶನ ಪಡೆಯೋ ಯೋಗ ನನಗಿನ್ನ ಸಿಕ್ಕಿಲ್ಲ ಅನ್ಸುತ್ತೆ ಕಣಪ್ಪ. ಪರವಾಗಿಲ್ಲರಪ್ಪ, ಆದರೆ ಎಲ್ಲ ಜನಗಳಿಗೂ ಅವಕಾಶ ಸಿಗಬೇಕು. ಈ ಮಾತು ಯಾರು ಹೇಳಿದ್ದಾರೆ ಗೊತ್ತಾ? ಬರೀ VIP ಮಾತ್ರ ಸೀಮಿತ ಅಲ್ಲ. ಹಾಸನಾಂಬೆ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಹಾಸನಾಂಬೆ ದೇವಸ್ಥಾನಕ್ಕೆ ತಾಯಿ ದರ್ಶನವನ್ನು ಪಡೆಯಲು ಬೈರೇಗೌಡರು
ಗೊತ್ತಾಯ್ತು, ಕೃಷ್ಣೇ ಬೈರೇಗೌಡರು ಕಣಪ್ಪ, ಅದು ನಮ್ಮ ಏರಿಯವರು ಕಣಪ್ಪ, ಕೊಡಿಗಣ್ಣಹಳ್ಳಿ ಕಡೆ ಇರೋರು ನಮ್ಮ ವಂಶದ್ರಕ್ಕೆ ಆವಾಗ ಬರ್ತಿರ್ತಾರೆ, ಅದೊಂದು ಬೇರೆ ಬಿಡಿ, ಆ ಮಾತುಕತೆ ಬೇರೆ ಇಟ್ಕೊಳ್ಳೋಣ. ಓಕೆ, ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ಕೃಷ್ಣೇ ಬೈರೇಗೌಡರು ಹೇಳಿರೋಂಥದ್ದು ಮಾತು VIP ಗಳಿಗೆ ಮಾತ್ರ ಸೀಮಿತ ಅಲ್ಲ. ದೇವರು ಎಲ್ಲ ಜನಗಳು ದರ್ಶನ ಪಡಿಬೇಕು, ಎಲ್ಲರಿಗೂ ಒಂದೇ ಅವಕಾಶ, ತಾಯಿ ಎಲ್ಲರಿಗೂ ಸೇರಿದವಳು, ಎಲ್ಲರೂ ಅವಕಾಶ ಪಡಿಬೇಕು. ಇಲ್ಲಿ VIP GIP ಅನ್ನೋದೆಲ್ಲ ಏನು ಇರಕ್ಕೆ ಹೋಗಬಾರ್ದು ಅಂತ ಕೃಷ್ಣೇ ಬೈರೇಗೌಡರು ಹೇಳಿದ್ದಾರೆ. ಸೊ ಅವರು ಕೂಡ ಹಾಸನಾಂಬೆ ತಾಯಿ ದರ್ಶನವನ್ನು ಪಡೆದು ಸೊ ಕೆಲವು ಮಾತುಗಳನ್ನ ಮಾತಾಡಿದ್ದಾರೆ. ಏನು ಐತೆ ಕಣಪ್ಪ, ಹಲವಾರು ವಿಚಾರಗಳವೆ. ಬೇಕೆ ಐ ಲವ್ ಯು ಸತೀಶ್ ಜಾರಕಿಹೊಳಿ. ಯಾರಪ್ಪ ತುಂಬ ಇಷ್ಟವಾದವರಪ್ಪ, ಫುಲ್ಲು ಕುಚ್ಚುಕ್ಕು ಫ್ರೆಂಡ್ಸು ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರು ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು. ಆ ಪ್ರೀತಿ ವಿಶ್ವಾಸ ಇವಾಗಲೂ ಹಂಗೆ ಇಟ್ಕೊಂಡವ್ರಿ. ಗೊತ್ತಾಯ್ತಿಲ್ಲಪ್ಪ, ಸಹಾಯ ಮಾಡಿದವ್ರನ್ನ ಯಾವತ್ತು ಮರೆಯೋಕೆ ಹೋಗ್ಬಾರ್ದಂತೆ, ಅನ್ನ ಹಾಕೋದವ್ರನ್ನ ಯಾವತ್ತು ಮರಿಬಾರ್ದಂತೆ. ಆ ಒಂದು ಪ್ರೀತಿ ವಿಶ್ವಾಸ ಇವಾಗಲೂ ಇಟ್ಕೊಂಡಿರ್ತಾರಲ್ಲ, ಅದಕ್ಕೆ ಆ ಪ್ರೀತಿ ಹಿಂಗಿರುತ್ತೆ ಕಣಪ್ಪ. ಇನ್ನು ಕೆಲವ್ರವ್ರೆ ಕಣಪ್ಪ, ದುಶ್ಮನ್ ಕಹ ಅಂದರೆ ಬಗಲ್ ಮೇ ಅಂತಾರಲ್ಲ, ಹಂಗೆ ಈಗ ಬಗಲ್ ಮೇ ಅಲ್ಲ ಹೆಗಲ್ ಮೇಲೆ ಕೈ ಹಾಕೊಂಡು ಓಡ್ತಾ ಇರೋನೇ ದುಶ್ಮನ್. ಆದರೆ ಈ ಪ್ರೀತಿ ವಿಶ್ವಾಸ ಇವರಿಬ್ಬರದ್ದು ಹೆಂಗೆ ಇರಲಿ ಅಂತ ತುಮಾರ ಕಾಂಗ್ರೆಸ್ಸಲ್ಲಿ ಎಲ್ಲ ಬೇಡ್ಕೋತಾವ್ರೆ ಕಣಪ್ಪ. ಸಿದ್ದರಾಮಯ್ಯ ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ದೋಸ್ತಿ ಸೂಪರ್. ಏ ದೋಸ್ತಿ ಚೋಡೆಂಗೆ ನಾನು ಹೇಳ್ತಾ ಇಲ್ಲ ಕಣಪ್ಪ, ಅವ್ರು ಹೇಳ್ತಾ ಇದ್ದಾರೆ. ಏಕೆಂದ್ರೆ ಇನ್ನು ಹಲವಾರು ವಿಚಾರಗಳಿವೆ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಪ್ರಿಯಾಂಕಾ ಖರ್ಗೆ ಅವರು ಹೇಳಿರುವಂಥದ್ದು, ಕಲಬುರಗಿಯಲ್ಲಿ ನಡೆಯುವಂಥದ್ದು. ಅನಂತಕುಮಾರ್ ಅವ್ರ ಬಗ್ಗೆ BJP ಅವ್ರು ಯಾರ್ಯಾರು ಏನೇನು ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ, ಅವರ ಫ್ಯಾಮಿಲಿ ಬಗ್ಗೆ ಏನು ಮಾಡಿದ್ರು ಗೊತ್ತಿದೆ. BJP ಅವರು ಧಮಕಿಗಳು ಹಾಕೋದು, ಅದು ಇದು ನಮ್ಮ ಫ್ಯಾಮಿಲಿಗೆ ಧಮಕಿಗಳು ಕೊಡೋದು, ಬೆದರಿಕೆಗಳನ್ನ ಹಾಕೋದು ಎಲ್ಲ ಮಾಡ್ತಿದ್ರು. ಆಮೇಲೆ ಏನು RSS ಡಾಕ್ಯುಮೆಂಟ್ಸ್ ಇದೆ ಅದು ನನ್ನ ಮುಖದ ಮೇಲೆ ಎಸೋದು ಬಿಡಿ. ಆ ಡಾಕ್ಯುಮೆಂಟ್ಸಲ್ಲಿ ಏನಿದೆಯೋ ನಿಮಗೆ ಗೊತ್ತಾಗೋಗುತ್ತಲ್ಲ, ಎಲ್ಲ ನೋಡಿ ನನ್ನ ಮಕ್ಕದ ಮೇಲೆ ಎಸೋದು ಬಿಡಿ ನೀವು ಡಾಕ್ಯುಮೆಂಟ್ಸ್ನ RSSದು. ಸೊ ಅಲ್ಲೇ ಎಲ್ಲ ಸರಿ ಹೋಗ್ಬಿಡುತ್ತಲ್ಲ, ಅದನ್ನು ಬಿಟ್ಬಿಟ್ಟು DK ಅವ್ರಿಗೆ ಬೈದ್ರಿ, ಸಿದ್ದರಾಮಯ್ಯ ಅವ್ರಿಗೆ ಬೈದ್ರಿ, ನನಗೆ ಬೈದ್ರಿ, ಅವ್ರಿಗೆ ಬೈದ್ರಿ, ಇವ್ಗೆ ಬೈದ್ರಿ ಅಂತ ಯಾಕೆ ಮಾತಾಡ್ಕೊಂಡು ಕೂತ್ಕೊಂತೀರಾ? BJP ಅವರು ಅಂತ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಹೇಳವ್ರೆ ಪ್ರಿಯಾಂಕಾ ಖರ್ಗೆ ಅವರು. ಆ ಡಾಕ್ಯುಮೆಂಟ್ಸ್ ಏನು, RSS ಅಲ್ಲಿರೋ ಆ ಡಾಕ್ಯುಮೆಂಟ್ಸ್ ಆದರೂ ಏನು ಅಂತ ನಮಗೂ ಗೊತ್ತಾಗಬೇಕು ಕಣಪ್ಪ. ಅವ್ರು ಎಸಕ್ಕೆ ನಮ್ಮ ಮುಂಚೆ ನಮ್ಮ ಪಬ್ಲಿಕ್ ಫಸ್ಟ್ ತೋರಿಸ್ಬಿಡಿ, ಆಮೇಲೆ ಮಕ್ಕದ ಮೇಲೆ ಎಸಿರಿ, ಎಲ್ಲನೇ ಎಸಿರಿ ಅಂತ ಜನ ಹೇಳ್ತಾರೆ. ಸೊ ಇದಕ್ಕೆ ಏನು ಹೇಳ್ತೀರಾ ಉತ್ತರ ನೀವು ಹೇಳಬೇಕು ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ. ನಮ್ಗೇನು ಗೊತ್ತೈತೆ ಡಾಕ್ಯುಮೆಂಟ್ಸ್ ಯಾಕೆ ಎಸಿ ಅಂತ ಹೇಳ್ತಾ ಇದ್ದೀರಂತ. ಈ RSS ಡಾಕ್ಯುಮೆಂಟ್ಸಲ್ಲಿ ಅಂಥದ್ದು ಏನಿದೆ ಎಸಿ ಅಂಥದ್ದು ಅಂತ ಜನಗಳಿಗೆ ಈಗ ಒಂದು ಕ್ವಶನ್ ಮಾರ್ಕ್ ಆಗಿ ನಿಂತ್ಕೊಂತದೆ ಕಣಪ್ಪ. ಅಲ್ಲೇನ್ರಪ್ಪ ಏನು ಇದೆ ಕಣಪ್ಪ, ಹಲವಾರು ವಿಚಾರಗಳಿವೆ ಕಣಪ್ಪ, ಬೇಜಾನ್ ವಿಚಾರಗಳಿವೆ. ವಿಚಾರಕ್ಕೇನು ಕಡಿಮೆ, ನಮ್ಮ ಕರ್ನಾಟಕದಲ್ಲಿ ಸುದ್ದಿ ಮೇಲೆ ಸುದ್ದಿ ಬರ್ತಾ ಇರ್ತವೆ ಕಣಪ್ಪ. ರಾತ್ರಿ ಕಣ್ಣು ಮುಚ್ಕೊಂಡು ಕಣ್ ತೆಗೆಯೋದ್ರ ಒಳಗಡೆ 2-3 ಸುದ್ದಿ ಅಲ್ಲ 100 ಸುದ್ದಿ ಬಂದು ನಿಂತಿರ್ತವೆ ಕಣಪ್ಪ. ನಿಮ್ಮ ಮುಂದೆ ಸುದ್ದಿ ತಲುಪಿಸೋದು ನಮಗೆ ಒಂದು ಭಾಗ್ಯ ಅಂತ ತಿಳ್ಕೊಳ್ತೀವಿ ಕಣಪ್ಪ. ಗಾಸಿಪ್ಗೆ ಏನಪ್ಪ, ರಾಜಕೀಯದಲ್ಲಿ JDS BJP ಕಾಂಗ್ರೆಸ್. ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿರೋದು ಇನ್ನೊಂದು RSS ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್. ಅರ್ಥ ಆಯ್ತೇನ್ರಪ್ಪ, ಅದೇ ಇದೆ ಮ್ಯಾಟ್ರು. ಈ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ RSS ರಿಜಿಸ್ಟ್ರೇಷನ್ ಆಗಿರೋ ಡಾಕ್ಯುಮೆಂಟ್ಸ್ನ ಕೊಡಿ ನನ್ನ ಕೈಗೆ, ಅಂದ್ರೆ ನನ್ನ ಮಕ್ಕದ ಮೇಲೆ ಎಸೆದು ಬಿಡಿಬೇಕಾದ್ರೆ, ಅಂದರೆ ಯಾವಾಗ ರಿಜಿಸ್ಟ್ರೇಷನ್ ಆಗಿತ್ತು, ಏನು ಏನು ಅಂತ ಅದರ ಮಾಹಿತಿ ಬೇಕು. ಹಾಳದಲ್ಲಿ ಇಳಿದು ಆ ಹಾಳ ಎಷ್ಟಿದೆ ಅಂತ ಕಂಡುಹಿಡಬೇಕು RSSದು ಅಂತ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಂದು ಟಾರ್ಗೆಟ್ ಅನ್ಸುತ್ತೆ ನಂಗೆ ತಿಳಿದಂಗೆ. ಹಿಂಗಾಗಿ ಕಾಂಗ್ರೆಸ್ನವರಲ್ಲೇ ಸೇರಿ RSSನ ಟಾರ್ಗೆಟ್ ಮಾಡ್ತಾವ್ರೆ ಅಂತ BJP ಅವರು ಹೇಳ್ತಾರೆ. BJP ಅಷ್ಟೇ ಅಲ್ಲ, JDS ಎಲ್ಲ ಹೊರಗಡೆ ಜನಗಳೆಲ್ಲ ಮಾತಾಡ್ತಾರಂತೆ. ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ RSSಗೆ? ಈ ಟಾರ್ಗೆಟ್ ಅನ್ನೋದು ಏನು? ಸೊ ಈಗ ಇಲ್ಲಿ ಬೇರೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಬೇರೆ ಹೇಳ್ಬಿಟ್ಟವ್ರೆ, ಅದೇ ಡಾಕ್ಯುಮೆಂಟ್ಸ್ ರಿಜಿಸ್ಟ್ರೇಷನ್ದು ನನಗೆ ತಂದು ಕೊಡಿ, ನನ್ನ ಮಕ್ಕದ ಮೇಲೆ ಎಸೆದು ಬಿಡಿ ಬೇಕಾದರೆ ಪರವಾಗಿಲ್ಲ ಅಂತವ್ರೆ. ಅಂದರೆ ಎಸದ ಮೇಲೆ ಅವ್ರು ತೆಗೆದು ಎಲ್ಲ ನೋಡಿಬಿಟ್ಟು ಯಾವಾಗ ಈ ಎಷ್ಟನೇ ಇಶ್ಯೂಯಲ್ಲಿ RSS ಶುರುವಾಯಿತು, ಏನಾಯಿತು, ಯಾರು ಇದರ ಹೆಡ್ಡು, ಹೆಂಗೆ ಶುರುವಾಯಿತು, ಇದ್ರ ಬುಡ ಏನು, ಬೇರೇನು, ಬೀಜ ಹಾಕದವ್ರು ಯಾರು, ಗಿಡ ಹೆಂಗೆ ಬೆಳೀತು, ಮರ ಹೆಂಗಾಯಿತು ಅನ್ನೋದನ್ನು ತಿಳ್ಕೊಳ್ಳೋದು. ಓಕೆ ಏನ್ರೈತೆ, ಇವತ್ತಿನ ವಿಚಾರ ಇಷ್ಟ ಆಗಿತ್ತು ಕಣಪ್ಪ. ಇನ್ನೂ ಹಲವಾರು ವಿಚಾರಗಳಿವೆ, ಮತ್ತೆ ಸುದ್ದಿಗೇನು ಕಡಿಮೆ, ಬಂದೇ ಬರ್ತೀನಿ ಮತ್ತೆ ನಾಳೆ ಸುದ್ದಿಗಳನ್ನ ತಗೊಂಡು. ಇವತ್ತು ಯಾರ್ಯಾರ ಪೊಲಿಟಿಕ್ಸ್ ಮಸಾಲೆ ದೇಶ ನೋಡಿದ್ರೆ ಎಲ್ರಿಗೂ ಧನ್ಯವಾದಗಳು. ಆಮೇಲೆ ನಿಮ್ಮ ಓಟು ನನಗೆ ಕಣಪ್ಪ, ನಿಮ್ಮ ಓಟು ಯಾವಾಗಲೂ ನನಗೆ ಕಣಪ್ಪ. ಬರ್ಲೇನ್ರಪ್ಪ, ಬರ್ತೀನಿ ಕಣ್ರಪ್ಪ, ಶೇಂಬಲಿಂಗ ಬರ್ತೀನಿರಪ್ಪ, ಓಟ್ ನನಗೆ ಹಾಕ್ಬೇಕು. ಬರ್ಲೇನ್ರಪ್ಪ, RSSಗೆ ಹೋಗ್ಬೇಕು ಅಂದ್ಕೊಂಡೆ ಕಣಪ್ಪ, ನಂದು ಕೆಲಸ ಎಲ್ಲ ಬಿಟ್ಟು ನಾನು ಹೋಗ್ಬೋದು, ಯಾಕಂದ್ರೆ ನನ್ನಂತೂ ಕೆಲಸದಿಂದ ತೆಗಿಯೋಕ್ಕಾಗಲ್ಲ. ಬರ್ತೀನಿರಪ್ಪ, ಶೇಂಬಲಿಂಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.